ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಸುಹಾನಿ ವ್ಲಾಗ್ಸ್. ಇವತ್ತು ನಾನು ಥೈಲ್ಯಾಂಡ್ನಲ್ಲಿ ವಿಸಿಟ್ ಮಾಡಿದಂತಹ ಫ್ಲೋಟಿಂಗ್ ಮಾರ್ಕೆಟ್ನ ಕೆಲವೊಂದು ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನ ನಾನಿಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಒಂದು ಸತಿ ನೀವು ಫ್ಲೋಟಿಂಗ್ ಮಾರ್ಕೆಟ್ಗೆ ಎಂಟರ್ ಆಗಿದ ತಕ್ಷಣ ಅಲ್ಲೊಂದು ಸ್ವಲ್ಪ ಯೂನಿಕ್ ವರ್ಲ್ಡ್ಗೆ, ಯೂನಿಕ್ ಪ್ಲೇಸಸ್ಗೆ ನಾನು ಬಂದಿದ್ದೀನೇನೋ ಅನ್ನೋ ಒಂದು ಫೀಲನ್ನು ಆ ಒಂದು ಫ್ಲೋಟಿಂಗ್ ಮಾರ್ಕೆಟ್ ಅನ್ನೋದು ಕೊಡ್ತಾ ಹೋಗುತ್ತೆ. ಸಖತ್ತು ಅಂತ ಯೂನಿಕ್ ಪ್ಲೇಸೇ ಅಂತಲೇ ಹೇಳ್ಬೋದು. ಎಂಟರ್ ಆಗಿದ ತಕ್ಷಣ ನಮಗಲ್ಲಿ ಸಿಕ್ಕಿದ್ದಂದರೆ ಕ್ಯಾಂಡಲಲ್ಲಿ ನಮಗೆ ಡಿಫ್ರೆನ್ಸ್ ಅನಿಸಿದ್ದೇನಪ್ಪ ಅಂದರೆ, ಲೋಟಸ್ ಶೇಪ್ನಲ್ಲಿ ಮಾಡಿರೋವಂಥ ಕ್ಯಾಂಡಲ್ಗಳು ಡಿಫ್ರೆಂಟ್ ಕಲರ್ಸ್ಗಳನ್ನ ಯೂಸ್ ಮಾಡಿ, ಡಿಫ್ರೆಂಟ್ ಆರ್ಟ್ಗಳನ್ನ ಯೂಸ್ ಮಾಡಿ ಅಲ್ಲಿ ಸೇಲ್ಗಂತ ಇಟ್ಟಿರ್ತಾರೆ. ಅದೊಂದು ಸ್ವಲ್ಪ ಯೂನಿಕ್ ಅನ್ನಿಸ್ತು ನಮಗೆ. ಸೊ ತುಂಬ ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ಹಾಗೆ ಮುಂದೆ ಹೋದ್ವಿ. ಅಲ್ಲಿ ಹೋಮ್ ಡೆಕೋರ್ಗೆ ಅಂತ ಒಂದು ಚಾರ್ಟ್ಗಳನ್ನ ಮಾಡಿಟ್ಟಿದ್ರು, ಅಂದರೆ ಫೋಟೋಸ್ಗಳನ್ನ ಆನೆ ಆಗಿರ್ಬೋದು, ಬೇರೆದಾಗಿರ್ಬೋದು, ಅದನ್ನೆಲ್ಲ ಮಾಡಿಟ್ಟಿದ್ರು. ಅದನ್ನು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಬಟ್ ಅನಿಲ್ ಅವರು ಹಿಂದೆ ಅಲ್ಲಿ ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಮಾಡ್ತಿದ್ದಾರೆ, ಅದನ್ನು ನೋಡು ಅಂತ ಅಂದರು. ಸೊ ಅಲ್ಲಿ ನೋಡಿದ್ವಿ. ಒಂಥರ ಡಿಫ್ರೆಂಟಾಗಿ ಅವರು ನೀರಿನ ಮೇಲೆ, ತೆಪ್ಪದ ಮೇಲೆ ಅವರ ಕಲ್ಚರನ್ನು ಎಕ್ಸ್ಪ್ಲೋರನ್ನು ಮಾಡ್ತಾಯಿದ್ರು. ಅದು ನಮಗೊಂದು ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತು ಮತ್ತು ಖುಷಿ ಕೊಡ್ತು. ತೆಪ್ಪದ ಮೇಲೆ ಒಂದು 4-5 ಜನ ಡ್ಯಾನ್ಸರ್ಸ್ಗಳು ಡ್ಯಾನ್ಸ್ ಮಾಡಿಕೊಂಡು, ಒಬ್ಬರು ಛತ್ರಿ ಇಟ್ಕೊಂಡು ಸಾಂಗ್ ಹೇಳ್ಕೊಂಡು, ಡ್ರಮ್ಗಳನ್ನ ಇದು ಮಾಡಿಕೊಂಡು, ಮತ್ತು ಗಿಟಾರನ್ನು ನುಡಿಸ್ಕೊಂಡು, ಅಲ್ಲಿರೋವಂಥ ಟೂರಿಸ್ಟ್ಗಳಿಗೆ ಏನು ಮಾಡ್ತಿರಪ್ಪ ಅಂದರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಪರ್ಪಸಾಗಿ ತುಂಬ ಚೆನ್ನಾಗಿತ್ತು ಅದು. ನೆಕ್ಸ್ಟ್ ಅಲ್ಲಿ ಮನಿಕ್ಯೂರ್ ಆಗಿರ್ಬೋದು, ಪೆಡಿಕ್ಯೂರ್ ಆಗಿರ್ಬೋದು, ಫಿಶಿಂಗ್ ಪೆಡಿಕ್ಯೂರು ಎಲ್ಲ ಅವೈಲೇಬಲ್ ಇರುತ್ತೆ. ಬಟ್ ರೇಟೂ ಸಹ ಹಂಗೆ ಕಾಸ್ಟ್ಲಿ ಇರುತ್ತೆ, ಏನು ಮಾಡೋಂಗಿಲ್ಲ. ಅವ್ರ ನೇಷನ್ ಥರ ಅವರು ಎಕಾನಮಿ ಥರ ಅವ್ರ ರೇಟನ್ನು ಇಡಲೇಬೇಕಾಗುತ್ತೆ. ಏನಾದ್ರು ಪರ್ಚೇಸ್ ಮಾಡೋಣ, ಏನಾದ್ರು ತಿನ್ನೋಣ ಅಂತ ಹಾಗೇ ಮುಂದೆ ಹೋಗ್ತಾ ಇದ್ವಿ. ಬಟ್ ಅಲ್ಲಿ ಏನು ತಿನ್ನೋದಕ್ಕೆ ಅನ್ಫಾರ್ಚುನೇಟ್ಲಿ ನಮಗೆ ಸಿಗಲಿಲ್ಲ. ಎಲ್ಲ ಇತ್ತು, ಬಟ್ ನಾವು ತಿನ್ನೋ ಥರ ಯಾವುದೂ ಇರಲಿಲ್ಲ. ಎಲ್ಲ ಏಡಿ ಆಗಿರ್ಬೋದು, ಚೇಳಾಗಿರ್ಬೋದು, ಸೊ ಈ ಥರ ಒಂದು ಹುಳಗಳಾಗಿರ್ಬೋದು, ಈ ಥರ ಜಾಸ್ತಿ ಅಲ್ಲಿ ಪ್ರಿಫರ್ ಕೊಟ್ಟು ಅವ್ರ ಫುಡ್ ಕಲ್ಚರ್ ಅನ್ನಂಗೆ ಅಲ್ಲಿ ಫುಡ್ಡನ್ನು ಇಡ್ತಾ ಹೋಗಿದ್ರು. ಬಟ್ ನನಗೆ ಲೈಕ್ ಆಗಿದ್ದಂತ ಅಂದರೆ ಸ್ವಲ್ಪ ಫ್ರೂಟ್ಸ್ಗಳು ತುಂಬ ಚೆನ್ನಾಗಿತ್ತು ಅಲ್ಲಿ. ಸ್ವಲ್ಪ ಇಂಡಿಯಾ ಥರನೇ ಇತ್ತು ಟೇಸ್ಟು. ಬಟ್ ನಮಗೆ ಅಲ್ಲಿ ಫುಡ್ಡನ್ನು ತಿಂದು ಹೆಂಗಾಗಿರ್ತಪ್ಪ ಅಂದರೆ ಬಾಯಿ ಒಂಥರ ಇದಾಗಿರುತ್ತೆ. ಸೊ ಅದೊಂದು ಸ್ವಲ್ಪ ಚೆನ್ನಾಗಿತ್ತು. ನೆಕ್ಸ್ಟ್ ಏನಾದ್ರು ತಗೊಳ್ಳೋಣ, ಏನಾದ್ರು ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೇ ಮುಂದೆ ವಿಸಿಟ್ ಮಾಡ್ಕೊಂಡು ಹಂಗೆ ಸುತ್ತುತ್ತಾ ಹೋಗ್ತಾ ಇದ್ವಿ. ಬಟ್ ಯಾವುದೂ ಸಹ ಏನೋ ತೊಗೋಬೇಕು ಅನ್ನಿಸ್ಲಿಲ್ಲ. ಅಷ್ಟೊಂದೇನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ನಮ್ಮ ಇಂಡಿಯಾದಲ್ಲಿ ಏನು ಸಿಗುತ್ತೋ ಅದೇ ವಸ್ತುಗಳು ಸಹ ಅಲ್ಲಿತ್ತು. ಬಟ್ ಒಂದೊಂದು ಯೂನಿಕ್ ಆಗಿತ್ತು. ಹ್ಯಾಂಡ್ಮೇಡ್ ಆಗಿರ್ಬೋದು, ಎಲ್ಲ ಸ್ವಲ್ಪ ಚೆನ್ನಾಗಿತ್ತು. ಈ ಥರ ಬ್ಯಾಗ್ಸ್ಗಳೆಲ್ಲ ಏನು ನೋಡ್ತಾರೆ ಅದೆಲ್ಲ ನಮ್ಮ ಇಂಡಿಯಾದಲ್ಲೂ ಸಹ ಅವೈಲೇಬಲ್ ಇದೆ. ಬಟ್ ಕಂಪ್ಯಾರಿಟಿವ್ಲಿ ಅಲ್ಲೊಂದು ಸ್ವಲ್ಪ ರೇಟ್ ಜಾಸ್ತಿ, ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ರೀಸನಬಲ್ ರೇಟ್ ಅನ್ಕೋಬೋದು. ಏನೋ ಒಂದು ತೊಗೊಳ್ಳೋಣ ಅಂದ್ಬಿಟ್ಟು ಈ ಶಾಪಿಗೆ ಎಂಟರ್ ಆದ್ವಿ. ಅಲ್ಲಿ ಅನಿಲ್ ಅವ್ರಿಗೊಂದು ಟೀ-ಶರ್ಟನ್ನು ಪರ್ಚೇಸ್ ಮಾಡಿದ್ವಿ, 200 ಬಾತನ್ನು ಕೊಟ್ಟು. ತುಂಬ ಚೆನ್ನಾಗಿತ್ತು. ಸೈಜಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗೂ ಸಿಕ್ತು. ಸೊ ಹಾಗಾಗಿ ಅದನ್ನು ಅವ್ರು ಅಲ್ಲೇ ವೇರ್ ಮಾಡಿದ್ರು. ನಾನು ಇಲ್ಲೇ ವೇರ್ ಮಾಡ್ತೀನಿ ಅಂತ ಅಲ್ಲೇ ವೇರ್ ಮಾಡಿದರು. ಅದನ್ನ ಹಾಕ್ಕೊಂಡು ಹೊರ್ಗಡೆ ಬಂದು ಮತ್ತಿನ್ನು ಏನಾದ್ರು ಬೇರೆಯವ್ರಿಗೆ ಏನಾದ್ರು ತೊಗೋಬೋದಾ, ಏನಾದ್ರು ಚೆನ್ನಾಗಿದೆ, ಯಾರಿಗಾರು ಏನಾದ್ರು ಇಷ್ಟ ಆಗುತ್ತಾ ಅಂದ್ಕೊಬಿಟ್ಟು ನೋಡ್ಕೊಂಡು ಬಂದ್ವಿ. ಬಟ್ ಸ್ಲಿಪ್ಪರ್ಸ್ ಎಲ್ಲ ಕಾಮನಾಗಿ ನಾವು ಏನು ಇಂಡಿಯಾದಲ್ಲಿ ಯೂಸ್ ಮಾಡ್ತೀವೋ ಅದೇ ಥರ ಸ್ಲಿಪ್ಪರ್ಸ್ ಇತ್ತು. ಇಯರಿಂಗ್ಸ್ ನನ್ನ ಸಿಸ್ಟರ್ಗೊಂದು ನೋಡೋಣ ಅಂತ ನೋಡಿದೆ. ಬಟ್ 1 ಇಯರಿಂಗ್ಸ್ಗೆ 100 ಬಾತ್ ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲಿ ಬಿಟ್ಟೆ. ನೆಕ್ಸ್ಟ್ ಲಾಸ್ಟಿಗೆ ಪರ್ಚೇಸ್ ಮಾಡಿದೆ. 1 ಇಯರಿಂಗ್ಸಿಗೆ 100 ಬಾತ್ ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ 250-300 ಬಾತ್ ರುಪೀಸನ್ನು ಕೊಡಬೇಕಾಗತ್ತೆ ನಾವು. ಹಾಗಾಗಿ ನೆಕ್ಸ್ಟ್ ನೋಡೋಣ ಅಂದ್ಕೊಂಡು ಹಾಗೆ ಮುಂದೆ ಹೋಗೋಣ, ಇನ್ನೆಲ್ಲರೂ ಕಮ್ಮಿ ರೇಟಿಗೆ ಸಿಗ್ಬೋದು ಏನೋ ಅಂದ್ಕೊಂಡು ಮುಂದೆ ನೋಡೋಣ ಅಂತ ಹಾಗೇ ಪಾಸ್ ಆಗ್ತಾ ಇದ್ವಿ. ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತೆ ನನಗೆ. ಆ ಬ್ರಿಡ್ಜಲ್ಲಿ ವಾಕ್ ಮಾಡ್ಬೋದು ಏನೋ ಗೊತ್ತಿಲ್ಲ, ಯಾರೂ ವಾಕ್ ಮಾಡ್ತಾ ಇರಲಿಲ್ಲ ಅಂತಬಿಟ್ಟು ನಾವು ಹಾಗೆ ಮುಂದೆ ಹೋಗಿ ಶೂ ಕಲೆಕ್ಷನ್ಸ್ ನೋಡೋಣ ಅಂತ ಅಲ್ಲಿ ಬಂದ್ವಿ. ಇಲ್ಲಿ ಶೂಸ್ ಕಲೆಕ್ಷನ್ ಇದೆಲ್ಲ ಏನು ನೋಡ್ತಾರೆ, 250 ಬಾತು ಸ್ವಲ್ಪ ಡಿಸ್ಕೌಂಟನ್ನು ಮಾಡ್ತಾರೆ. ನನ್ನ ಸಿಸ್ಟರ್ ಸನ್ಗೊಂದು, ನನ್ನ ಅಕ್ಕನ ಮಗಂಗೊಂದು ಬೇಕಾಗಿತ್ತು. ಹಂಗಾಗಿ ಅದರಲ್ಲೊಂದು ಶೂಸ್ಗಳನ್ನ ಪರ್ಚೇಸ್ ಮಾಡಿಕೊಂಡು ನಾವು ಮುಂದೆ ಹಾಗೆ ಬೋಟ್ ರೈಡ್ಗಂತ ಹೋದ್ವಿ. ಸೊ ಒಂಥರ ಬೋಟಲ್ಲಿ ಕುತ್ಕೊಂಡ ತಕ್ಷಣ ಹೆಂಗೆ ಅನ್ಸುತ್ತೆ ಅಂದರೆ, ಎಷ್ಟೇ ಫ್ರಸ್ಟ್ರೇಟ್ ಆಗಿರಲಿ, ಎಷ್ಟೇ ಸ್ಟ್ರೆಸ್ಫುಲ್ ಆಗಿರಲಿ, ಅದೆಲ್ಲ ಒಂದು ಸ್ವಲ್ಪ ಆರಾಮ್ಸೆ ಅನಿಸುತ್ತೆ, ಒಂದು ಸ್ವಲ್ಪ ಕೂಲ್ ಅನಿಸುತ್ತೆ. ನೀವು ಅನಿಲ್ ಅವ್ರ ಎಕ್ಸ್ಪ್ರೆಷನ್ನ ನೋಡ್ಬೋದು ಆ ವಿಡಿಯೋದಲ್ಲಿ. ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅಲ್ಲಿರೋವಂಥ ನೇಚರ್ ಆಗಿರ್ಬೋದು, ನಮ್ಮ ಸ್ಟ್ರೆಸ್ಸನ್ನು ಹಾಗೇ ಬಸ್ಟ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಅಲ್ಲಿ ನೀರಾಗಿರ್ಬೋದು, ಒಂದು ಮನೆಗಳಾಗಿರ್ಬೋದು. ಮತ್ತು ಇಲ್ಲೊಂದು ಯೂನಿಕ್ ಅನಿಸಿದ್ದು ಏನಪ್ಪ ಅಂತಂದರೆ, ನಮ್ಮ ಪಾಡಿಗೆ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ಬಟ್ ಅಲ್ಲಿ ಇಮಿಡಿಯೇಟ್ಲಿ ಒಂದು ಫೋಟೋನ ಕ್ಲಿಕ್ ಮಾಡಿರ್ತಾರೆ. ನಾವು ಯಾವಾಗ ಫ್ಲೋಟಿಂಗ್ ಮಾರ್ಕೆಟ್ನ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗ್ತೀವೋ ಅವಾಗ ನಮ್ಮನ್ನು ಹುಡುಕೊಬಂದು ಅದನ್ನು ಏನು ಮಾಡ್ತಾರೆ, ನಮಗೆ ಸೇಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ತಗೊಳ್ಳಿಲ್ಲ ಅಂದರೆ ಅವ್ರೇನು ಫೋರ್ಸ್ ಮಾಡೋದಿಲ್ಲ, ಹಾಗೆ ಬಿಟ್ಬಿಟ್ಟು ಹೋಗ್ತಾರೆ. ಇನ್ನೊಂದು, ನಾವು ಹಂಗೆ ರೈಡ್ ಮಾಡ್ತಾ ಇದ್ದಂಗೆ ಅದೇ ಪರ್ಫಾರ್ಮೆನ್ಸು ಮತ್ತೆ ಅಲ್ಲಿ
ಬಂತು. ಸ್ವಲ್ಪ ಅದೇ ಸಾಂಗಿಗೆಲ್ಲ ಬೇರೆ ಬೇರೆ ಸಾಂಗ್ಸಿಗಲ್ಲಿ ಏನು ಮಾಡಿದ್ರು ಪರ್ಫಾರ್ಮ್ ಮಾಡ್ತಾವ್ರು. ಅದನ್ನೇ ಇವಾಗ ಮಾಡ್ತಾ ಹೋದ್ರು. ನೀವು ನೋಡಿ ನೆಕ್ಸ್ಟ್ ಈ ಪರ್ಫಾಮೆನ್ಸನ್ನು ನೋಡಿಕೊಂಡು ನಾವು ಹಾಗೆ ಮುಂದೆ ಹೋಗ್ತಿದ್ದಾಗ ಅಲ್ಲೊಂದು ಬೋಟ್ ನೋಡಿದೆ. ಬೋಟ್ ತುಂಬ ಚೆನ್ನಾಗಿತ್ತು. ಇದು ಒರಿಜಿನಲ್ ಫ್ಲವರ್ಸ್ ಅಲ್ಲ, ಆರ್ಟಿಫಿಷಿಯಲ್ ಫ್ಲವರ್ಸು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ತುಂಬ ಒಂಥರ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಅದ ಬೋಟ್ನ ಮೇಕ್ ಓವರ್ ಮಾಡಿದ್ರು. ಯಾವ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತಾರೋ ಅಂತ ಗೊತ್ತಿಲ್ಲ ನನಗೆ, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿರೋ ಗ್ರೀನರಿಗಾಗಿರ್ಬೋದು, ಅಲ್ಲಿರುವಂಥ ಗಿಡಗಳಾಗಿರ್ಬೋದು, ಒಂಥರ ಫ್ರೆಶ್ ಫೀಲನ್ನು ಕೊಡ್ತಾ ಹೋದ್ರು. ಅಲ್ಲಿ ಒಂದು ಗಣಪತಿ ಟೆಂಪಲ್ ಸಿಕ್ತು ನಮಗೆ. ಆ ಗಣಪತಿ ಟೆಂಪಲ್ಗೆ ಹಾಗೆ ಒಂದು ನಮಸ್ಕಾರನ ಮಾಡಿನ ತಿನ್ನೋಣ ಅಂತ ಹೋದ್ವಿ. ನೋಡಿರಲ್ಲಿ ಮೊಸಳೆ, ಚೇಳಾಗಿರ್ಬೋದು, ಮತ್ತು ಅಲ್ಲಿ ಹುಳಗಳು, ಒಂದು ಸ್ವಲ್ಪ ಹುಳಗಳು, ಚಿಕ್ಕ ಚಿಕ್ಕ ಹುಳಗಳು ಬರ್ತಾವಲ್ಲ, ಅದು ಹೆಸ್ರು ಗೊತ್ತಿಲ್ಲ ನನಗೆ, ಬಟ್ ಆ ಹುಳಗಳನ್ನೆಲ್ಲ ನಾವು ನೋಡ್ತಾ ಹೋದ್ವಿ. ಅದೇನೇನೋ ಹೆಸ್ರುಗಳನ್ನ ಬರ್ದಿದ್ರಲ್ಲಿ, ಬಟ್ ಅದ್ಯಾವುದು ನಮ್ಗೆ ಇಷ್ಟ ಆಗಲಿಲ್ಲ. ಅವ್ರ ಫುಡ್ ಕಲ್ಚರ್ ಅಷ್ಟು ನಮ್ಗೆ ಇಷ್ಟ ಆಗಲಿಲ್ಲ. ಅಲ್ಲಿ ಮೊಟ್ಟೆನ ತಿನ್ನೋಣ ಅಂತ ಹೋದ್ವಿ. ಮೊಟ್ಟೆ ಒಂದು ಸ್ವಲ್ಪ ನಮ್ಮ ಇಂಡಿಯಾದ ಎಗ್ಗಿಂತ ಅಲ್ಲಿ ಎಗ್ಗು ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ ಅದನ್ನೂ ತಿನ್ನಲಿಲ್ಲ, ಹಾಗೆ ಬಂದ್ವಿ. ನೆಕ್ಸ್ಟ್ ಅಲ್ಲೊಂದು ಫೋಟೋಗಳನ್ನ ಕ್ಲಿಕ್ ಮಾಡಿಕೊಂಡು ನಾವು ನೆಕ್ಸ್ಟ್ ಬೇರೆ ಪ್ಲೇಸಸ್ಗೆ ಮೂವ್ ಆನ್ ಆದ್ವಿ. ಥ್ಯಾಂಕ್ ಯು ಸೋ ಮಚ್.